ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ನೋಡಿ ನಾಗಪಂಚಮಿ ಮತ್ತು ಗರುಡ ಪಂಚಮಿ ಹಬ್ಬದ ಒಂದು ವಿಶೇಷ ಮತ್ತು ಮಹತ್ವವನ್ನು ತಿಳ್ಕೊಳ್ಳೋಣ. ಇನ್ನು ನಾಗಪಂಚಮಿ ಹಬ್ಬವನ್ನೇ ಗರುಡ ಪಂಚಮಿ ಅನ್ನುವಂತಹ ಹೆಸರಿನಿಂದಲೂ ಕೂಡ ಕರೀತಕ್ಕಂಥದ್ದು. ಎರಡು ಹೆಸರಿನಿಂದ ಈ ಒಂದು ಹಬ್ಬ ಬರ್ತಕ್ಕಂಥದ್ದು. ನೋಡಿ, ಇನ್ನು ನಾಗರ ಪಂಚಮಿ ಮತ್ತು ಗರುಡ ಪಂಚಮಿಯ ವಿಶೇಷತೆ ಏನು ಅನ್ನುವಂಥದ್ದನ್ನು ನಾವು ನೋಡುವಂಥದ್ದಾದ್ರೆ, ನೋಡಿ, ಈ ಹಬ್ಬದ ಒಂದು ಆಚರಣೆಯಿಂದ ಸೋದರ ಮತ್ತು ಸೋದರಿಯರ ನಡುವಿನ ಒಂದು ಅನುಬಂಧವನ್ನ ಹೆಚ್ಚಿಸುವಂತಹ ಒಂದು ವಿಶೇಷವಾದಂತಹ ಒಂದು ಹಬ್ಬ ಆಗಿರ್ತಕ್ಕಂಥದ್ದು. ಇನ್ನು ಈಗಾಗಲೇ ತಿಳ್ಕೊಂಡಿರೋ ರೀತಿ ಇದನ್ನೇ ನಾವು ಗರುಡ ಪಂಚಮಿ ಅನ್ನುವಂತಹ ಒಂದು ಹೆಸರಿನಿಂದಲೂ ಕೂಡ ಈ ಹಬ್ಬವನ್ನು ಕರೆಯುವಂಥದ್ದು. ಒಂದೇ ತಾಯಿಯ ಮಕ್ಕಳು ಅಲ್ದಿರ ಇದ್ರೂ ಕೂಡ ಸಹೋದರ ಮತ್ತು ಸಹೋದರಿಯರ ಒಂದು ಭಾವನೆ ಇರತಕ್ಕಂಥವ್ರು ಕೂಡ ಈ ಒಂದು ಹಬ್ಬವನ್ನ ಆಚರಿಸಬಹುದಾಗಿರುತ್ತೆ. ಇನ್ನು ನೋಡಿ, ಈ ದಿನ ವಿಶೇಷವಾಗಿ ಸಹೋದರರು ಮತ್ತು ಸಹೋದರಿಯರ ಒಂದು ರಕ್ಷಣೆಯ ಒಂದು ಜವಾಬ್ದಾರಿಯನ್ನ ನಿರ್ವಹಿಸ್ತಾರೆ ಸಹೋದರರು. ಇದಕ್ಕೆ ದೈವಾನುಗ್ರಹವೂ ಕೂಡ ಒಂದು ರೀತಿ ಕಾರಣೀಭೂತವಾಗಿರುತ್ತೆ ಮತ್ತು ದೈವದ ಒಂದು ಸಹಾಯ ಇರುತ್ತೆ. ದೈವದ ಒಂದು ಆರಾಧನೆಯಿಂದ ಕೂಡ ವಿಶೇಷವಾದಂತಹ ಒಂದು ಶಕ್ತಿ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದನ್ನ ನಾವು ತಿಳ್ಕೊಬಹುದಾಗಿರುತ್ತೆ. ಇನ್ನು ನೋಡಿ, ನಾಗ ಚತುರ್ಥಿಯ ದಿನ ಅಂದ್ರೆ ಇಂದಿನ ದಿನ ನಾಗದೇವತೆಗಳ ಪೂಜೆಯನ್ನ ಮಾಡಿದಂತಹ ಸಹೋದರಿ ಭತ್ತದ ಅರಳನ್ನ ಶೇಖರಿಸಿಕೊಂಡಿರ್ಬೇಕಾಗುತ್ತೆ. ಆ ದಿನ ಆ ಪೂಜೆಯಿಂದ ಸುಬ್ರಹ್ಮಣ್ಯ ದೇವರ ಒಂದು ಅನುಗ್ರಹ ಸಹೋದರ ಮತ್ತು ಸಹೋದರಿಯರಿಗಿಬ್ಬರಿಗೂ ಕೂಡ ದೊರೆಯುತ್ತೆ ಅನ್ನುವಂಥದ್ದು ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ನೋಡಿ, ನಾಗಪಂಚಮಿಯ ದಿನ ಮನೆಗೆ ಆಗಮಿಸಿದಂತಹ ಒಂದು ಸಹೋದರರನ್ನ ಅಂದ್ರೆ ಅಣ್ಣ ತಮ್ಮದಿರನ್ನ ಪ್ರೀತಿಯಿಂದ ಕಂಡು ಅವರನ್ನ ಪೂರ್ವಾಭಿಮುಖವಾಗಿ ಕೂಡಿಸಿ ಅರಿಶಿಣ ಮತ್ತು ಕುಂಕುಮವನ್ನು ಹೂವನ್ನು ಇಟ್ಟು ಇನ್ನು ಬೆನ್ನನ್ನ ಹಾಲಿನಿಂದ ತೊಳೆದು ಸುಬ್ರಹ್ಮಣ್ಯ ದೇವರಿಗೆ ನೈವೇದ್ಯವಾಗಿ ಸಮರ್ಪಿಸಿದಂತಹ ಅರಳನ್ನ ಅವ್ರಿಗೆ ಆಗ್ತಕ್ಕಂಥ ಒಂದು ವಿಶೇಷವಾದಂತಹ ಪ್ರಕ್ರಿಯೆಯನ್ನು ನಾವು ಕಾಣಬಹುದಾಗಿರುತ್ತೆ. ಈ ಒಂದು ಪ್ರಕ್ರಿಯೆಗೆ ಬೆನ್ನು ತೊಳೆಯುವುದು ಅನ್ನುವಂತಹ ಒಂದು ಹೆಸರಿನಿಂದಲೂ ಕೂಡ ಕರೀತಾರೆ. ಆದ್ರಿಂದ ಈ ಒಂದು ಹಬ್ಬವನ್ನ ಬೆನ್ನು ತೊಳೆಯುವಂತಹ ಹಬ್ಬ ಅನ್ನುವಂಥ ಹೆಸರಿನಿಂದಲೂ ಕೂಡ ಕರೀತಾರೆ. ಇನ್ನು ನೋಡಿ, ವಿಶೇಷವಾಗಿ ನಾಗಪಂಚಮಿ ಹಬ್ಬವನ್ನ ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಣೆ ಮಾಡೋದ್ರಿಂದ ಅವರ ಒಂದು ಜಾತಕದಲ್ಲಿರ್ತಕ್ಕಂತಹ ನಾಗದೋಷ ಮತ್ತು ಸರ್ಪದೋಷಗಳಾಗಿರ್ಬೋದು, ಕಾಲಸರ್ಪದೋಷಗಳಾಗಿರ್ಬೋದು, ಸಂತಾನ ಸಮಸ್ಯೆಗಳು ಮತ್ತು ವಿವಾಹ ಸಮಸ್ಯೆಗಳು ದೂರ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಅವರ ಒಂದು ಕಷ್ಟ ಕಾರ್ಪಣ್ಯಗಳು ದೂರ ಆಗುವಂತ ಒಂದು ಸಾಧ್ಯತೆ ಇರುತ್ತೆ. ಅವರ ಒಂದು ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸುಗಮವಾಗಿ ಆಗುವಂತ ಒಂದು ಸಾಧ್ಯತೆ ಇರುತ್ತೆ. ಇನ್ನು ವಿವಾಹ ವ್ಯಾಪಾರ ವಿಚಾರಗಳಲ್ಲಿ ಅವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಅದೇ ವಿಧವಾಗಿ ನೋಡಿ, ಚರ್ಮ ವ್ಯಾಧಿಗಳು, ಯಾರೆಲ್ಲ ಚರ್ಮ ವ್ಯಾಧಿಗಳಿಂದ ಅವರು ಬಾಧೆಗಳನ್ನು ಪಡ್ತಾ ಇರ್ತಾರೆ ಅಂಥವರು ಈ ದಿನ ನಾಗ ಚತುರ್ಥಿ ಮತ್ತು ನಾಗಪಂಚಮಿಯ ದಿನ ನಾಗದೇವತೆಗಳನ್ನ ಆರಾಧನೆ ಮಾಡೋದ್ರಿಂದ, ಪೂಜಿಸೋದ್ರಿಂದ, ವಿಶೇಷವಾಗಿ ಉತ್ತದ ಮಣ್ಣಿನಿಂದ ಸ್ನಾನ ಮಾಡೋದ್ರಿಂದ ಅವರ ಒಂದು ಚರ್ಮ ವ್ಯಾಧಿಗಳೆಲ್ಲವೂ ಕೂಡ ದೂರ ಆಗುವಂತಹ ಒಂದು ಸಾಧ್ಯತೆಗಳು ಇರ್ತಕ್ಕಂಥದ್ದು. ಇದಿಷ್ಟು ಕೂಡ ಸಂಕ್ಷಿಪ್ತವಾಗಿ ನಾಗಪಂಚಮಿ ಮತ್ತು ಗರುಡ ಪಂಚಮಿಯ ಒಂದು ಸಂಕ್ಷಿಪ್ತ ಫಲಗಳಾಗಿರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.